ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾಕೆಂದ್ರೆ ನಾನು ಏನ್ ಅಪ್ಡೇಟ್ ಕೊಡ್ತಿರಲಿಲ್ಲ ಇದಕ್ಕಿಂತ ಮುಂದೆ ಯಾವುದೊಂದು ಅಪ್ಡೇಟ್ ಇಲ್ಲ. ಸೊ ಗೈಸ್, ಎಲ್ಲೂ ಮಿಸ್ ಮಾಡೋಕೆ ಹೋಗ್ಬೇಡಿ, ಸ್ಕಿಪ್ ಮಾಡದೆ ನೋಡಿ, ಯಾಕೆಂದ್ರೆ ನಿಮಗೇನೆ ಈ ಒಂದು ಇಂಪಾರ್ಟೆಂಟ್ ನ್ಯೂಸ್ ಮಿಸ್ ಆಗುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡೋದಿಲ್ಲ. ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಟಾಕ್ಸಿಕ್ ಸಿನಿಮಾ ಬಗ್ಗೆನೇ ಮಾತಾಡೋಣ. ಟಾಕ್ಸಿಕ್ ಸಿನಿಮಾದಲ್ಲಿ ಶೂಟಿಂಗ್ ನಡೆಯುತ್ತಿರುವಂತದ್ದು ಥರ್ಡ್ ಸ್ಕೆಡ್ಯೂಲ್, ಅದು ನಮ್ಮ ಬೆಂಗಳೂರಲ್ಲೇ ಆಗಿರುವಂತದ್ದು. ಫಸ್ಟ್ ಸ್ಕೆಡ್ಯೂಲ್ ಬೆಂಗಳೂರಲ್ಲಿ ಆಯ್ತು, ಎರಡನೇ ಸ್ಕೆಡ್ಯೂಲ್ ಗೋವಾ ಆತರ ಮುಂಬೈ ಈ ತರದ್ದು ಸ್ಕೆಡ್ಯೂಲ್ ಅಲ್ಲಿ ಹೋಗಿರುವಂತದ್ದು. ಎರಡನೇ ಸ್ಕೆಡ್ಯೂಲ್ ಲಾಂಗ್ ಸ್ಕೆಡ್ಯೂಲ್ ಆಗಿತ್ತು. ಅದು 2 ತಿಂಗಳು ಯಶ್ ಅವರು ಮನೇಲೇ ಇರ್ಲಿಲ್ಲ ಅಂತ ಹೇಳಿದ್ದು ಅವರ ಸೆಕ್ಯೂರಿಟಿ ಅವರೇ ಆಗಿರುವಂತದ್ದು. ಇದರಿಂದಾನೇ ನಮಗೆ ಗೊತ್ತಾಗಿರುವಂತದ್ದು ವಿಷಯ ಏನಂತಂದ್ರೆ ಲಾಂಗ್ ಸ್ಕೆಡ್ಯೂಲ್ ಇದ್ದಿದ್ದು ಅವರು ಮುಂಬೈ ಮತ್ತೆ ಗೋವಾದಲ್ಲಿ ಮಾಡಿರುವಂತ ಸ್ಕೆಡ್ಯೂಲ್ ಆಗಿತ್ತು. ಈಗ 3ನೇ ಸ್ಕೆಡ್ಯೂಲ್ ನಡೀತಾ ಇದೆ. ಮೇಜರ್ ಪಾರ್ಟ್ ಅದು ಕಿಯಾರಾ ಅಡ್ವಾಣಿ ಜೊತೆ, ಅಂದ್ರೆ ಯಶ್ ಅವರು ಮತ್ತೆ ಕಿಯಾರಾ ಅಡ್ವಾಣಿ ಅವ್ರದ್ದು ಮೇನ್ ಪಾರ್ಟ್ ಇರುವಂತದ್ದು. ಅದರಲ್ಲಿ ಬೇರೆ ಆಕ್ಟ್ರೆಸಸ್ ಕೂಡ, ಅಂದ್ರೆ ಎಷ್ಟು ಮೇಜರ್ ಆಕ್ಟ್ರೆಸಸ್ ಇದ್ರಲ್ಲ ಅವರೆಲ್ಲ ಕೂಡ ಸೇರ್ಕೊಂತ ಇದ್ದಾರೆ. ಆದ್ರೆ ಇಬ್ರದ್ದು ಮೇಜರ್ ಇರುವಂತದ್ದು ಕಿಯಾರಾ ಅಡ್ವಾಣಿ ಮತ್ತೆ ಯಶ್ ಅವ್ರದ್ದು. ಸೊ ಅಂದ್ರೆ ಅವರು ಇಬ್ರು ಪೋರ್ಷನ್ ಏನಿದೆ ಅದು ಮುಗಿಸ್ಕೊಂತ ಇದ್ದಾರೆ ಈ ಒಂದು ಸ್ಕೆಡ್ಯೂಲ್ ಅಲ್ಲಿ ಆಗಿರುವಂತದ್ದು. ಆದ್ರೆ ಅಪ್ಡೇಟ್ ಇದಲ್ಲ. ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಟಾಕ್ಸಿಕ್ ಸಿನಿಮಾ ಇದೆ. ಫಸ್ಟ್ ಟೈಮ್ ಅನ್ಸುತ್ತೆ ಒಂದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ರೀಜನಲ್ ಲ್ಯಾಂಗ್ವೇಜ್ ಅಲ್ದಲೇನೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಸೇರಿಸಿ ಅಟ್ ಎ ಟೈಮ್ ಒಂದೇ ಸರಿ ಈ ಒಂದು ಶೂಟಿಂಗ್ ನ ನಡೆಸ್ತಿರುವಂತದ್ದು. ಅಂದ್ರೆ ಏನ್ ಡೈಲಾಗ್ ಹೇಳ್ತಾರಲ್ಲ, ಮೊದಲ ಏನ್ ಮಾಡ್ತಿದ್ರು ಡಬ್ಬಿಂಗ್ ಮಾಡ್ತಾ ಇದ್ರು. ಆದ್ರೆ ಈಗಂಗಲ್ಲ, ಇಂಗ್ಲಿಷ್ ಅಲ್ಲಿ ಒಂದು ಶಾರ್ಟ್ ತೆಗಿತಾ ಇದಾರೆ, ಹಾಗೇನೆ ಕನ್ನಡದಲ್ಲೂ ಒಂದು ಶಾರ್ಟ್ ತೆಗಿತಾ ಇದಾರೆ. ಬಾಕಿ ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ಬಿಂಗ್ ಆಗುತ್ತೆ. ಆದ್ರೆ ನಾನು ಕನ್ನಡನ ಅಲ್ದಲ್ಲೇ ಹೇಳೋದಾದ್ರೆ ನಿಮಗೆ ಒಂದು ಡಿಫ್ರೆಂಟ್ ಸ್ಟೈಲ್ಸ್ ನಾನು ಇದನ್ನ ತುಂಬಾನೇ ಹಳೆ ಅಪ್ಡೇಟ್ ಅಲ್ಲಿ ಹೇಳಿದ್ದೆ. ಆದ್ರೆ ಇದು ನಿಜ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರ್ಲಿಲ್ಲ. ತುಂಬಾನೇ ಹಳೆ ಅಪ್ಡೇಟ್ ಅಲ್ಲಿ ಹೇಳಿದ್ದೆ. ಅಂದ್ರೆ ಅದಕ್ಕೆ ಅಂತಾನೆ ಸಪರೇಟ್ ಶಾರ್ಟ್ ತೆಗಿತಿದ್ದಾರೆ, ಹಾಲಿವುಡ್ಗೆ ಅಂತಾನೆ ಸಪರೇಟ್ ಶಾರ್ಟ್ ತೆಗಿತಿದ್ದಾರೆ ಅಂದಾಗ ನಾನೇ ನಂಬಿರ್ಲಿಲ್ಲ. ನಾನು ಹೇಳ್ಬೇಕಾದ್ರೆ ನಾನೇ ನಂಬಿರ್ಲಿಲ್ಲ. ಸೊ ಅದು ನಿಜ ಆಗ್ತಾ ಇದೆ ಗೈಸ್. ಇದು ನನಗೆ ತುಂಬಾನೇ ಶಾಕಿಂಗ್ ಕೊಡ್ತಾ ಇದೆ. ಯಾಕೆಂದ್ರೆ ಅವರು ಹಾಲಿವುಡ್ಗೆ ಏನ್ ತೋರ್ಸಕ್ ಕೊಟ್ಟಿದಾರಲ್ಲ ಅದನ್ನ ನಾವು ನೋಡ್ಬೇಕು ಅಂತ ಅನ್ಕೊಳ್ಳೋದು, ಅಥವಾ ಇಲ್ಲಿರುವಂತ ರೀಜನಲ್ ಸಿನಿಮಾನ ನಾವು ಅಲ್ಲಿ ಏನ್ ತೋರಿಸ್ತಾ ಇದಾರೆ ಅಂತ ನಾವು ಅನ್ಕೊಳ್ಳೋದು, ಇದು ತುಂಬಾನೇ ಕನ್ಫ್ಯೂಷನ್ ಆಗಿದೆ. ಅಂಡ್ ಅದು ತುಂಬಾನೇ ಕುತೂಹಲ ಇದೆ. ಕ್ಯೂರಿಯಾಸಿಟಿ ಜಾಸ್ತಿ ಮಾಡುತ್ತೆ ಸಿನಿಮಾ ಹೇಗಿರ್ಬೋದು ಅಂತ. ಎರಡೂ ಸಿನಿಮಾ ವರ್ಷನ್ಸ್ ನಾವು ನೋಡ್ತೀವಿ. ಅಫ್ಕೋರ್ಸ್ ಯಶ್ ಅವ್ರ ಸಿನಿಮಾ ಆಗಿರುವಂತದ್ದು ಪ್ಯಾನ್ ಇಂಡಿಯಾ ಸಿನಿಮಾ ಕೊಟ್ಟಿರುವಂತ ಒಂದು ಸ್ಟಾರ್ ನೋಡ್ತೀವಿ ಅಂತ ಹೇಳ್ಬೋದು. ಶ್ರೀಮುರಳಿ ಅವರ ಪಾರಕ್ ಸಿನಿಮಾ ಏನಿದೆ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬರ್ತಿರುವಂತವ್ರು ಚರಣ್ ರಾಜ್ ಅವರು ಆಗಿರುವಂತದ್ದು. ಅಂದ್ರೆ ನನ್ನ ಒಂದು ಪರ್ಸನಲಿ ಫೇವರೇಟ್ ಅಂತಾನೆ ಹೇಳ್ಬೋದು. ನೀವೇ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆ 3ನೇ ಅಪ್ಡೇಟ್ ಬಂದು ಎಕ್ಕ ಸಿನಿಮಾದ ಸೆಕೆಂಡ್ ಸ್ಕೆಡ್ಯೂಲ್ ಕೂಡ ಕಂಪ್ಲೀಟ್ ಆಗಿದೆ, ಬೇಗ ಮುಗಿಸ್ಕೊಂತ ಇದ್ದಾರೆ. ಅಂಡ್ ಪ್ರತಿಯೊಂದು ಸ್ಟೋರಿ ಮೆನ್ಷನ್ ಮಾಡ್ಬೇಕಾದ್ರೆ ಎಕ್ಕ ರಾಜಾರಾಣಿ ನನ್ನ ಕೈಯೊಳಗೆ, ಅಂದ್ರೆ ಜಾಕಿ ಸಿನಿಮಾದ ಸಾಂಗ್ಸ್ ಏನು ಯೂಸ್ ಮಾಡ್ತಿದ್ದಾರೆ. ನಮಗೆ ಇಲ್ಲಿ ಅರ್ಥ ಆಗ್ತಿರೋದು ಏನಂತಂದ್ರೆ, ನಾವು ಆಕ್ಚುಲಿ ಫಸ್ಟ್ ಲುಕ್ ನೋಡಿದಾಗ ನಮಗೆ ಫಸ್ಟ್ ಲುಕ್ ಅಂತಿದೆ ಜಾಕಿ ಸಿನಿಮಾದ ಒಂದು ಅಂದ್ರೆ ಅದೊಂದು ರೆಫರೆನ್ಸ್ ತಗೊಂತಾ ಇದಾರೆ ಅಂತ ಅನ್ನಿಸ್ತಾ ಇರುವಂತದ್ದು. ತಗೊಂಡ್ರು ಪರವಾಗಿಲ್ಲ, ಸ್ಟೋರಿ ಫೋಕಸ್ಡ್ ಇರ್ಲಿ ಅಂತ ಹೇಳ್ತಾ ಈ ಒಂದು ಸಿನಿಮಾ ನಾನು ವಿಶ್ ಮಾಡ್ತೀನಿ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಪರ್ಸನಲಿ ಅವ್ರನ್ನ ನೋಡಿದೀನಿ, ಅವ್ರ ಜೊತೆ ವರ್ಕ್ ಕೂಡ ಮಾಡಿದೀನಿ. ಅದಕ್ಕೋಸ್ಕರ ತುಂಬಾನೇ ಖುಷಿ ಆಗುತ್ತೆ. ಈಗ 4ನೇ ಅಪ್ಡೇಟ್ ಬಂದು ಡಿ ಬಾಸ್ ಅವ್ರದ್ದಾಗಿರುವಂತದ್ದು. ಡಿ ಬಾಸ್ ಅವ್ರ ಎಂಟ್ರಿ ಹೇಗಿದೆ ಅಂತಂದ್ರೆ, ಎಲ್ಲ ಆಕ್ಟರ್ಸ್ ಬರ್ತಾರೆ, ಲೈಕ್ ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ಯಶ್ ಅವ್ರು ಬರ್ತಾರೆ, ಎಲ್ಲ ಓಕೆ, ಎಲ್ಲ ನಾರ್ಮಲ್ ಎಂಟ್ರಿ ಓಕೆ ಬರ್ತಾ ಇದ್ದಾರೆ ಒಂದು ಫಂಕ್ಷನ್ ಇವೆಂಟಿಗೆ ಅಟೆಂಡ್ ಮಾಡೋದಕ್ಕೋಸ್ಕರ. ಆದ್ರೆ ಡಿ ಬಾಸ್ ಅವ್ರು ಬಂದಾಗ ಯಾಕೆ ಅಷ್ಟೊಂದು ಕ್ರೇಜ್? ಇದು ನಾನು ಪರ್ಸನಲಿ ಡಿ ಬಾಸ್ ಫ್ಯಾನ್ಸಿ ಕೇಳುವಂತದ್ದು, ಕೇಳ್ತಿರೋಂಥ ಪರ್ಸನಲಿ ಕ್ವಶನ್ ಆಗಿರುವಂತದ್ದು, ಏನಕ್ಕೆ ಎಲ್ಲಿಂದ ಬರುತ್ತೆ ಇಷ್ಟೊಂದು ಕ್ರೇಜ್ ಅಂತ. ನಾನು ಒಂದು ಹಂತ ಕೇಳಿದ್ದೆ, ಇದಕ್ಕೆ ಇಷ್ಟೊಂದು ಕ್ರೇಜ್ ಇರುವಂತದ್ದು, ಅವ್ರು ಯಾವಾಗ ಒಳ್ಳೆ ಮನ್ಸು ಅದು ಇದು ಅಂತೆಲ್ಲ ಹೇಳ್ತಾ ಇದ್ದೆ. ಆದ್ರೂ ಏನ್ ಗುರು ಇಷ್ಟೊಂದು ಕ್ರೇಜ್? ನನಗೆ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ಫುಲ್ ಇದೇ ಬೇಕು, ಯಾಕೆ ಡಿ ಬಾಸ್ ಇಷ್ಟೊಂದು ಕ್ರೇಜ್ ಅಂತ. ಯಾಕಂದ್ರೆ ಆ ಇವೆಂಟಿಗೆ ಬರ್ತಿದ್ದಾರೆ, ಅವ್ರಿಗೆ ನಡಿಯಕ್ಕೆ ಬಿಡ್ತಾ ಇಲ್ಲ, ಅಷ್ಟೊಂದು ಕ್ರೇಜ್ ಇದೆ. ನೋಡಿ, ಯಶ್ ಅವರಿಗೆ ಇಡೀ ಇಂಡಿಯಾದಲ್ಲೇ ಫ್ಯಾನ್ ಫಾಲೋಯಿಂಗ್ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಕರ್ನಾಟಕ ಅಂತ ಬಂದ, ಪರ್ಟಿಕ್ಯುಲರ್ಲಿ ಕರ್ನಾಟಕ ಅಂತ ಬಂದಾಗ ಡಿ ಬಾಸ್ ಅವ್ರ ಫ್ಯಾನ್ಸ್ ಕ್ರೇಜ್ ನೆಕ್ಸ್ಟ್ ಲೆವೆಲ್ ಇದೆ. ಮಂಗಳೂರಲ್ಲೇ ತಗೊಳ್ಳಿ, ನನ್ ಕೆಲವರು ಸಬ್ಸ್ಕ್ರೈಬರ್ಸ್ ನಮ್ ಸಿಕ್ಕಿ ಹೇಳ್ತಾ ಇದಾರೆ, ನಾನು ಡಿ ಬಾಸ್ ಫ್ಯಾನ್, ನಾನು ನಿಮ್ಗೆ ಸಬ್ಸ್ಕ್ರೈಬ್ ಮಾಡಿದೀನಿ ಅಂತ ಹೇಳ್ಬಿಟ್ಟು. ಮಂಗಳೂರಲ್ಲಿ, ದುಬೈಯಲ್ಲಿ ಸಿಕ್ಕಿದ್ದಾರೆ, ಅದು ಬೇಡ, ಆ ಮ್ಯಾಟರ್ ನಾನು ಆಮೇಲೆ ತೆಗಿತೀನಿ, ಈಗ ಮಾತಾಡಕ್ ಹೋಗಲ್ಲ. ನಿಜಾಗ್ಲೂ ನಾನು ಈ ಕ್ವಶನ್ ನ ಕೇಳ್ತಿರೋದು, ಯಾಕೆ ಒಂದು ಕ್ರೇಜ್? ಅಂಡ್ ಎಲ್ಲರೂ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಸುಪ್ರೀತ್ ಅವರು, ಕೆವಿನ್ ಪ್ರೊಡಕ್ಷನ್ ಪ್ರೊಡ್ಯೂಸರ್, ಅಂಡ್ ಪ್ರೇಮ್ ಅವರು ಎಲ್ಲರೂ ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಂತ ಇದ್ದಾರೆ. ರಕ್ಷಿತ್ ಅವರು ತಪ್ಕೊಂತ ಇದ್ದಾರೆ. ತುಂಬಾನೇ ಎಲ್ಲ ಖುಷಿ, ಹ್ಯಾಪಿ. ಈ ಒಂದು ಮೂಮೆಂಟ್ಗೆ ಅಲ್ವಾ ಎಲ್ಲ ಕಾಣಿಸ್ಕೊಂತ ಇದ್ದಿದ್ದು. ಅಂಡ್ ಆ ಕಪಲ್ ಎಂಟ್ರಿ, ಅಂಡ್ ಅವ್ರು ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ಅಂಡ್ ಅದು ನನಗೆ ತುಂಬಾನೇ ನೋಡಿ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಈಗ ಕಿಚ್ಚ ಸುದೀಪ್ ಅವರ BRB ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ, ಮಾರ್ಚ್ 3ನೇ ತಾರೀಕಿಗೆ ಶೂಟಿಂಗ್ ಆಗು ಕೊಟ್ಟಿದೆ. ನಾನ್ ನಿಮಗೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀನಿ, BRB ಸಿನಿಮಾ ಅನ್ನೋದೇನಿದೆ, ಟೈಮ್ ಕೊಡಿ, ತುಂಬಾನೇ ಟೈಮ್ ಕೊಡಿ. ನೀವು ಯಾವ್ದೇ ಕಾರಣಕ್ಕೂ ಈಗ್ಲೇ ಬರ್ಬೇಕು ಅಂತ ಹಠ ಹಿಡಿಯಕ್ ಹೋಗ್ಬಿಡಿ. 2 ವರ್ಷ 3 ವರ್ಷ ಟೈಮ್ ಕೊಡಿ, ಅವ್ರು ಮಾಡ್ಲಿ, ಅನೂಪ್ ಭಂಡಾರಿ ಅವ್ರು ಮಾಡ್ಲಿ. ಯಾಕೆಂದ್ರೆ ನನಗೆ ಅವ್ರ ಮೇಲೆ ತುಂಬಾ ನಂಬಿಕೆ ಇದೆ. ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಸಿನಿಮಾ ಆಗಿರುವಂತದ್ದೇ BRB ಸಿನಿಮಾ ಆಗಿರುವಂತದ್ದು. ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡ ಪ್ರೈಡ್.
ಇದುವರೆಗೂ ಏನ್ KGF ಬಂದಿದೆ, ಆ ಸಿನಿಮಾ ಬಂದಿದೆ, ಈ ಸಿನಿಮಾ ಬಂದಿದೆ, ಅದಕ್ಕೆಲ್ಲದಕ್ಕಿಂತನೂ ದೊಡ್ಡ ಪ್ರೈಡ್ ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ದೊಡ್ಡ ಪ್ರೈಡ್ ಆಗಿರುವಂತದ್ದು BRB, ಬಿಲ್ಲಾ ರಂಗ ಭಾಷೆ ಆಗಿರುವಂತದ್ದು. ಸೊ ಟೈಮ್ ಕೊಡಿ ಅಂತಾನೆ ನಾನು ನಿಮ್ಮ ಹತ್ರ ಕೇಳ್ಕೊಂತಿರೋದು, ಫ್ಯಾನ್ಸ್ ಹತ್ರ ಮೇನ್ಲಿ ರಿಕ್ವೆಸ್ಟ್ ಮಾಡ್ತಿರುವಂತದ್ದು. ಯಾಕೆಂದ್ರೆ ಕಿಚ್ಚ ಸುದೀಪ್ ಅವರಿಗೆ ಹೇಗೆ ಈಗ ಸಿನಿಮಾ ಎಷ್ಟು ದೊಡ್ಡ ಮಟ್ಟಕ್ಕೆ ಹಿಟ್ ಆಗಿತ್ತು, ಅದಕ್ಕಿಂತ ಡಬಲ್ ಹಿಟ್ ಆಗುವಂತ, ಡಬಲ್ ಅಲ್ಲ ಬಿಡಿ, ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಮೇಲೆ ಅಂತ ಮಾತಾಡ್ತಿರ್ಬೇಕಾದ್ರೆ ಅರ್ಥ ಮಾಡ್ಕೋಬೇಕಾಗುತ್ತೆ. ನಾನು ಮತ್ತೆ ಅದನ್ನ ಎಕ್ಸ್ಪ್ಲೇನ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ಸೊ ಇದೆ 3ನೇ ತಾರೀಕು, ಮಾರ್ಚ್ 3ನೇ ತಾರೀಕು ಬರೋ ತಿಂಗಳಲ್ಲಿ UI ಸೆಟ್ ಎಲ್ಲಿ ಹಾಕಿದ್ರು ಅಂದ್ರೆ ನೈಸ್ ರಸ್ತೆ ಬೆಂಗಳೂರಲ್ಲಿ ಎಲ್ಲ ಹಾಕಿದ್ರಲ್ಲ, ಅಲ್ಲೇನೆ ಶೂಟಿಂಗ್ ನಡೆಯುತ್ತೆ ಅಂತ. ಸೊ ಗ್ರೀನ್ ಸ್ಕ್ರೀನ್ ಅಲ್ಲೇ ನಾವು ಆಲ್ಮೋಸ್ಟ್ ಇರುತ್ತೆ. ಗ್ರೀನ್ ಸ್ಕ್ರೀನ್ ಅಂದ ತಕ್ಷಣ ನಮಗೆ ಗೊತ್ತು, ಅನು ಭಂಡಾರಿ ಅವರ ಸುಮ್ನೆ ಗ್ರೀನ್ ಸ್ಕ್ರೀನ್ ಹಾಕಿ ಬೇಕಾಬಿಟ್ಟಿ ತೆಗಿಯುವಂತ ಸಿನಿಮಾ ತೆಗಿಯುವಂತವ್ರಲ್ಲ. ಆಲ್ಮೋಸ್ಟ್ ನಿಮಗೆ ವಿಜುವಲ್ಸ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರ್ಬೋದು ಅಂತಾನೆ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಿಕ್ಕೆ ನಿಮಗೆ ದಯವಿಟ್ಟು ಅಂತ ಇರ್ತಾ ಇವತ್ತು ನೋಡಿ ಇಷ್ಟು ನಿಮ್ಮ ಕರೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸೊಲಗಿ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್.